ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ. ಇದೇ ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 26 ಗುಂಟೆ ಜಾಗ ಇದು. ನಿಮಗೆ ಊರಿಂದ ಬರೀ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಈ ಜಾಗಕ್ಕೆ. ನಿಮಗೆ ಈ ಜಾಗ ಬಂದು ನಾರ್ತ್ ಫೇಸ್ ಬರುತ್ತೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ. ನಿಮ್ಗೆ ಇಲ್ಲಿಂದ ಒಂದು 200 ಅಡಿಗೆ ನೋಡಿ ಮನೆ ಇದೆ. ಮನೆ ಕಾಣಿಸ್ತಿದ್ಯಾ? ಅದು ಮನೆ. ಊರು ಇಲ್ಲಿಂದ ಒಂದು 500 ಅಡಿ ಇದೆ, ಅರ್ಧ ಕಿಲೋಮೀಟ್ರು. 200 ಅಡಿಯಿಂದನೇ ನಿಮಗೆ ಮನೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಜಾಗ ಬಂದು ನಿಮಗೆ 120 ಅಡಿ ರೋಡ್ ಫೇಸ್ ಬರುತ್ತೆ. ಈ ಜಾಗ ಬಂದು 120 ಅಡಿ ರೋಡ್ ಫೇಸ್ ಬರುತ್ತೆ. ನಿಮಗೆ ಈ ಜಾಗ ಬಂದು ರೋಡ್ಗಿಂತ ಹೈಟ್ ಇದೆ, ತುಂಬಾ ಚೆನ್ನಾಗಿ ಹೈಟ್ ಇದೆ. ವಾಸ್ತು ಪ್ರಕಾರವಾಗಿದೆ ಈ ಜಾಗ. ಮತ್ತು ನಿಮಗೆ ನೋಡಿ ಹಿಲ್ ವ್ಯೂ ಪ್ರಾಪರ್ಟಿ ಇದು ನೋಡಿ. ಹಿಲ್ ವ್ಯೂ ಎಲ್ಲ ಇದೆ. ನಿಮಗೆ ಫುಲ್ಲು ಅದ್ಬಸ್ತಲಾಗಿದೆ. ಇದು ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡು ಇದು ಬಂದು ಜನರಲ್ ಪ್ರಾಪರ್ಟಿ ಇದು. ನಿಮಗೆ ಈ ಜಾಗ ಬಂದು ಚನ್ನಪಟ್ಟಣಕ್ಕೆ 15 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕೆಂಗೇರಿಗೆ ಇಲ್ಲಿಂದ 61 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ ನಿಮ್ಗೆ ಫುಲ್ಲು ಕೆಂಪು ಭೂಮಿ. ನೋಡಿ ನಿಮ್ಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು, ಮುಂದೆ ಅಷ್ಟೇ ಎಲ್ಲ ತೆಂಗಿನ ತೋಟ. ನಿಮಗೆ ಟಾರ್ ರೋಡ್ ಟಾರ್ ರೋಡ್ ಬಂದು ನಿಮಗೆ 25 ಅಡಿ ಇದೆ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಬೋರ್ ಹಾಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಒಂದು ಕೆರೆ ಇದೆ ದೊಡ್ಡದು. ನಿಮಗೆ ವಾಟರ್ ಸೋರ್ಸ್ಗೂ ಏನು ತೊಂದರೆ ಇಲ್ಲ. ಮತ್ತು ಊರ ಪಕ್ಕದೇ ಜಾಗ, ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನಿಮಗೆ ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಬಸ್ ರೂಟ್, ಅದು ಬಸ್ ಬರುತ್ತೆ ಅಲ್ಲಿಗೆ. ನೀವು ಬಸ್ಸಲ್ಲೂ ಕೂಡ ಚನ್ನಪಟ್ಟಣದಿಂದ ಈ ಜಾಗಕ್ಕೆ ಬರ್ಬೋದು. 26 ಗುಂಟೆ ಫುಲ್ಲು ಫೆನ್ಸ್ ಆಗಿದೆ. ನಿಮಗೆ ಇದ್ರ ಬೆಲೆ ಬಂದು 2,75,000 ಫರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ ಇದು. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಯಾಕೆಂದರೆ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಅಲ್ವಾ, ಅದಕ್ಕೆ ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ನಿಮಗೆ ಡೈರೆಕ್ಟ್ ರಿಜಿಸ್ಟ್ರು ರೆಡಿ ಇರೋವಂಥ ಜಾಗ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮಗೆ ಅಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ. ರೋಡ್ ಫೇಸ್ ತುಂಬ ದೊಡ್ಡದಾಗಿದೆ. ನೀವು ಇಲ್ಲಿ ಮನೆಗಳೆಲ್ಲ ಅಕ್ಕಪಕ್ಕ ಇರೋದ್ರಿಂದ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನೋಡಿ ನಿಮಗೆ ಮನೆ ಅಲ್ಲೇ ಇದೆ ನೋಡಿ, ಕಾಣಿಸ್ತಿದೆಯಾ? ಅದೇ ಮನೆ ನೋಡಿ, ಇದೇ ಮನೆ. ಇಲ್ಲೆಲ್ಲ ನಿಮಗೆ ಬೋರ್ ಹಾಕಿದ್ರೆ ಒಂದು 300 ಅಡಿ 400 ಅಡಿಗೆಲ್ಲ ನೀರು ಸಿಗುತ್ತೆ. ಯಾಕೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ. ನೋಡಿ ಇಲ್ಲೆಲ್ಲ ಬೋರ್ ಹಾಕಿದ್ದಾರೆ ನೋಡಿ, ಕಾಣಿಸ್ತಿದ್ಯಾ? ನೋಡಿ ಬೋರ್ ಹಾಕಿದ್ದಾರೆ. ನೀವು ನೋಡಿ ಪಕ್ಕದಲ್ಲೇ ಮನೆ ಇದೆ. ಬರೀ ಇಲ್ಲಿಂದ 200 ಅಡಿಗೆ ಮನೆ ಇದೆ ನಿಮಗೆ. ಊರು ಕೂಡ ಅಷ್ಟೇ 500 ಅಡಿಗಿದೆ. ನಿಮ್ಮ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ.